ನೋಡಿ, ಒಂದು ಸಹಜವಾಗಿ ನಾವೆಲ್ಲರೂ ನಾಯಕರಾಗಿ ನಮ್ಮ ನಡವಳಿಕೆ, ನಮ್ಮ ಎಲ್ಲ ಕಾರ್ಯಕರ್ತರು ಇರ್ಬೋದು, ನಮ್ಮ ಅಡಿಯಲ್ಲಿರುವಂಥದ್ದು ಎಲ್ಲ ಇಲಾಖೆಗಳು ನೋಡಿಕೊಳ್ಳು ಅವರು ಕೂಡ ಅದೇ ರೀತಿ ವರ್ತಿಸುವಂಥದ್ದು ಸಹಜವಾಗಿ ಆಗೇ ಆಗುತ್ತೆ. ಮೇಲ್ಮಟ್ಟದಲ್ಲೇ ಇವತ್ತು ಗೃಹ ಮಂತ್ರಿಗಳು ಹಿಂದೂ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಹಿಂದೂ ಸಂಘಟನೆ ವಿರುದ್ಧವಾಗಿ ಮಾತಾಡುವಂಥದ್ದು ನೋಡಿ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಅರಿವನ್ನು ಬಂದಿರ್ಬೋದು. ನಾವು ಹಿಂದೂ ಸಂಘಟನೆ ಮೇಲೆ ಕ್ರಮ ತಗೊಂಡ್ರೆ ಬಹುಶಃ ಇದು ನಮ್ಮ ಒಂದು ಗುಡ್ ವಿಲ್ ಜನರೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಒಂದು ರೀತಿಯ ಮಾಹಿತಿ ಬಂದಿರ್ಬೋದು. ಅದಕ್ಕಾಗಿ ಇವರು ಇಂಥ ಕ್ರಮಗಳು ತಗೋತಾ ಇದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ನಮಗೆ ಮೈಸೂರಿನಲ್ಲಿ ಕಾಣ್ತಾ ಇದೆ. ನಾನು ಹೇಳ್ತೇನೆ, ನಮ್ಮ ನಾಯಕರ ನಡವಳಿಕೆ ನೋಡಿಬಿಟ್ಟೆ ನಮ್ಮ ಕಾರ್ಯಕರ್ತರು ಕೂಡ ನಾವು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಅಡಿಯಲ್ಲಿರುವಂಥದ್ದು ಮಂತ್ರಾಲಯಗಳು ನಮ್ಮ ನಾಯಕರು ನೋಡಿಬಿಟ್ಟು ಅವ್ರು ಯಾವ ರೀತಿ ವರ್ತಿಸ್ತಾರೆ, ಏನು ನಿಲುವುಗಳು ತಗೊಳ್ತಾರೆ, ಅದಕ್ಕೆ ತಕ್ಕ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ. ಇವತ್ತು ನಾಯಕತ್ವನೇ ಹಿಂದೂ ಒಂದು ಸಂಘಟನೆಗಳು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಾಗ ಸಹಜವಾಗಿ ಇಡೀ ಇಲಾಖೆನೇ ಕೂಡ ಅವರ ದೃಷ್ಟಿ ಆ ಕಡೆಗೆ ಹೋಗುತ್ತೆ. ಸೊ ಇಂಥ ಒಂದು ನಿಲುವು, ಇಂಥ ಒಂದು ಬೆಳವಣಿಗೆ ಅತ್ಯಂತ ಖಂಡನೀಯವಾದದ್ದು. ಯಾಕಂದರೆ ನಾವಿಬ್ಬರೂ ಒಂದೇ ಕಡೆ ಇರೋರು. ನಾವು ನಮ್ಮ ಗಡಿಯ ರಕ್ಷಣೆ ಮಾಡಬೇಕಾಗಿದೆ, ನಮ್ಮ ದೇಶವನ್ನು ರಕ್ಷಣೆ ಮಾಡೋದ್ರಲ್ಲಿ ನಾವಿಬ್ಬರೂ ಒಂದೇ ಕಡೆಯಲ್ಲಿದ್ದೀವಿ. ಆದರೆ ಇವತ್ತು ಏನು ಅಕ್ರಮವಾಗಿ ಬರ್ತಾ ಇದ್ದಾರೆ, ಸಹಜವಾಗಿ ಈ ಸಮಾಜವನ್ನು ಒಡೆಯೋದಕ್ಕೆ ಏನು ಗುರಿ ಇಟ್ಟಿದ್ದಾರೆ ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಇಂಥ ನಿಲುವುಗಳ ಮೂಲಕ.